ಸ್ನೇಹಿತರೆ, ಎಲ್ಲ ನನ್ನ ಪ್ರೀತಿಯ ಐ ವಿಷನ್ನ ವೀಕ್ಷಕರಿಗೂ ಮೇಘ್ನಾ ಮಾಡುವಂತಹ ನಮಸ್ಕಾರಗಳು. ಸ್ನೇಹಿತರೆ, ಅಮೆರಿಕವನ್ನು ಪ್ರಪಂಚದ ನಂಬರ್ 1 ದೇಶವನ್ನಾಗಿ ಮತ್ತೆ ಮಾಡ್ತೀನಿ ಅಂತ ಹೇಳ್ಕೊಂಡಿರುವಂತಹ ಜಗತ್ತಿನ ಬಹುತೇಕ ರಾಷ್ಟ್ರಗಳ ಮೇಲೆ ತಮ್ಮ ಆಕ್ರಮಣಕಾರಿ ಸುಂಕ ನೀತಿಯನ್ನು ಅನುಸರಿಸುತ್ತಿರುವಂತಹ ಟ್ಯಾರಿಫ್ ಕಿಂಗ್ ಡೊನಾಲ್ಡ್ ಟ್ರಂಪ್ ಮತ್ತೆ ತಮ್ಮ ಸುಂಕ ನೀತಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸುಂಕ ನೀತಿಯನ್ನು ಯಾರ್ಯಾರು ವಿರೋಧ ಮಾಡ್ತಾರೆ ಅವ್ರನ್ನೆಲ್ಲ ಮೂರ್ಖರು ಅಂತ ಕರೆದಿದ್ದಾರೆ. ಈ ಒಂದು ವಿಚಾರದ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರುವಂತಹ ಇವರು ಯಾರು ಸುಂಕ ನೀತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲ ಮೂರ್ಖರು. ನಾವು ಈಗ ವಿಶ್ವದ ಅತ್ಯಂತ ಶ್ರೀಮಂತ ಹಾಗೂ ಅತ್ಯಂತ ಗೌರವಾನ್ವಿತ ರಾಷ್ಟ್ರವಾಗಿದ್ದೇವೆ. ನಮ್ಮ ದೇಶದಲ್ಲಿ ಬಹುತೇಕವಾಗಿ ಹಣದುಬ್ಬರನೇ ಕಂಡು ಬರ್ತಾ ಇಲ್ಲ. ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ದಾಖಲೆ ಮಟ್ಟದಲ್ಲಿದೆ ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿ ಉದ್ಯೋಗಿಗಳಿಗೆ ನೀಡುವಂತಹ ನಿವೃತ್ತಿ ಉಳಿತಾಯ ಖಾತೆಗಳು ಎಂದಿಗಿಂತ ಇವಾಗ ಹೆಚ್ಚಾಗ್ತಾ ಇದ್ದಾವೆ. ನಾವು ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಸಂಗ್ರಹ ಮಾಡ್ತಿದ್ವಿ. ಹಾಗೆ ಶೀಘ್ರದಲ್ಲಿ ನಮ್ಮಲ್ಲಿರುವಂತಹ 37 ಟ್ರಿಲಿಯನ್ ಡಾಲರ್ ಸಾಲವನ್ನು ತೀರಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಸುಂಕಗಳಿಂದಾಗಿ ವ್ಯಾಪಾರಗಳು ಅಮೆರಿಕದ ಕಡೆ ಬರ್ತಾ ಇದ್ದಾವೆ. ಎಂದಿನಂತೆ ಅಮೆರಿಕದಲ್ಲಿ ದಾಖಲೆಯ ಹೂಡಿಕೆ ಅನ್ನೋದು ಆಗ್ತಾ ಇದೆ. ಕಾರ್ಖಾನೆಗಳಾಗಿರ್ಬೋದು ಅಥವಾ ಘಟಕಗಳಾಗಿರ್ಬೋದು ಎಲ್ಲೆಡೆ ನಿರ್ಮಾಣಗಳಾಗ್ತಾ ಇದ್ದಾವೆ. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅಂದರೆ ಹೆಚ್ಚಾಗಿ ಆದಾಯ ಇರುವವರನ್ನು ಹೊರತುಪಡಿಸಿ ಇನ್ನು ಮಿಕ್ಕಿದವರು ಯಾರಿರ್ತಾರೆ ಅವರಿಗೆ ಕನಿಷ್ಠ $2,000 ಹಣವನ್ನಾದರೂ ನಾವು ಲಾಭಾಂಶವಾಗಿ ನೀಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಈ ಸುಪ್ರೀಂ ಕೋರ್ಟ್ ಅಮೆರಿಕದ ಸುಪ್ರೀಂ ಕೋರ್ಟ್ ಏನು ಹೇಳಿಕೆ ನೀಡಿತು ಈ ವಿಚಾರವಾಗಿ ಅಂದರೆ ಸುಂಕದ ವಿಚಾರವಾಗಿ ಅದ್ರ ವಿರುದ್ಧ ಟ್ರಂಪ್ರವರು ಕಿಡಿಕಾರಿದ್ದಾರೆ. ಏನಪ್ಪ ಅದು ಕಿಡಿಕಾರಿರೋದು ಅಂತ ಅಂದರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಹೇಳಿಕೆಗಳನ್ನು ಪ್ರಶ್ನಿಸಿ ಇತರ ದೇಶಗಳೊಂದಿಗೆ ಎಲ್ಲ ವ್ಯಾಪಾರವನ್ನು ನಿಲ್ಲಿಸುವಂತಹ ಹಾಗೆ ವಿದೇಶಿ ವ್ಯಾಪಾರ ವ್ಯವಹಾರಗಳಿಗೆ ಲೈಸೆನ್ಸ್ ನೀಡಲು ಅನುಮತಿ ಕೊಡಲಾಗಿದೆ ಅಧ್ಯಕ್ಷರುಗಳಿಗೆ. ಆದರೆ ರಾಷ್ಟ್ರೀಯ ಬದ್ಧತೆಯ ಉದ್ದೇಶಗಳಿಗಾಗಿ ಸಹ ವಿದೇಶಿ ದೇಶದ ಮೇಲೆ ಸರಳ ಸುಂಕವನ್ನು ವಿಧಿಸೋದಕ್ಕೆ ನಮ್ಗಳಿಗೆ ಅವಕಾಶ ನೀಡೋದಿಲ್ವಾ, ಅನುಮತಿ ನೀಡೋದಿಲ್ವಾ ಅಂತ ಕಿಡಿಕಾರಿದ್ದಾರೆ. ಅಂದರೆ ಬೇರೆ ಎಲ್ಲ ಅಂದರೆ ವ್ಯಾಪಾರ ವ್ಯವಹಾರ ಮಾಡೋದಾಗಿರ್ಬೋದು, ಲೈಸೆನ್ಸ್ ನೀಡುವುದು ಇದಕ್ಕೆಲ್ಲದಕ್ಕೂ ಅವಕಾಶ ನೀಡಿದ್ದಾರೆ. ಆದರೆ ನಾವು ಟ್ಯಾಕ್ಸ್ನ ಹಾಕ್ತೀವಿ ಅಂದರೆ ಅದಕ್ಕೆ ನಮಗೆ ಅವಕಾಶ ನೀಡೋದಿಲ್ವಾ ಅಂತ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ, ಕಿಡಿಕಾರಿದ್ದಾರೆ. ನೋಡಿ, ಬೇರೆಲ್ಲ ದೇಶಗಳು ನಮ್ಮ ಮೇಲೆ ಸುಂಕ ವಿಧಿಸ್ಬೋದು, ಆದರೆ ನಾವು ಅವ್ರ ಮೇಲೆ ವಿಧಿಸಬಾರ್ದೆ. ಕೇವಲ ಸುಂಕಗಳಿಂದಾಗಿ ವ್ಯಾಪಾರಗಳು ಅಮೆರಿಕಕ್ಕೆ ಬರ್ತಾ ಇದ್ದಾವೆ. ಅಮೆರಿಕದಲ್ಲಿರುವಂತಹ ಈ ಸುಪ್ರೀಂ ಕೋರ್ಟ್ಗೆ ಇದು ತಿಳಿತಾ ಇಲ್ವಾ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಹೇಳಿಕೆಗಳನ್ನು ಇವರು ಖಂಡಿಸ್ತಾ ಇದ್ದಾರೆ. ಸದ್ಯ ಈ ಟ್ರಂಪ್ ರವರ ಸುಂಕ ನೀತಿಗಳಿಂದಾಗಿ ಅಮೆರಿಕದ ಜನತೆ ಹಣದುಬ್ಬರದಿಂದಾಗಿ ತತ್ತರಿಸ್ತಾ ಹೋಗ್ತಿರುವಂತಹ ಬೆನ್ನಲ್ಲೇ ಅಮೆರಿಕದ ಸುಪ್ರೀಂ ಕೋರ್ಟ್ ನಡೆಸಿದಂತಹ ವಿಚಾರಣೆಯಲ್ಲಿ ಸುಂಕ ವಿಧಿಸುವ ಅಮೆರಿಕದ ಅಧ್ಯಕ್ಷರಿಗಿರುವ ಅಧಿಕಾರ ಆಗಿರ್ಬೋದು ಅಥವಾ ಅವರ ಕಾನೂನು ಬದ್ಧತೆ ಏನಿದೆ ಇಂಥ ವಿಚಾರದ ಕುರಿತು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಅಲ್ರಿ, ಇದೇನು ಸುಂಕ ಹಿಂಗೆ ವಿಧಿಸ್ತಾ ಹೋದರೆ ಜನಗಳ ಪರಿಸ್ಥಿತಿ ಏನಾಗಬೇಕು, ಹಣದುಬ್ಬರ ಜಾಸ್ತಿ ಆಗಿದೆ, ಜನಗಳು ಎಲ್ಲೋಗ್ಬೇಕು ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಇನ್ನು ಈ ಮುಂದಿನ ದಿನಗಳಲ್ಲಿ ಇದ್ರ ಕುರಿತು ಏನು ತೀರ್ಪು ಬರುತ್ತೆ, ಯಾವ ರೀತಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡುತ್ತೆ ಅನ್ನೋದು ನೋಡಬೇಕು. ಇದ್ರ ಮೇಲೆ ಅಧ್ಯಕ್ಷರು ತಮ್ಮ ಸುಂಕ ನೀತಿಯಿಂದಾಗಿ ಭವಿಷ್ಯದಲ್ಲಿ ತಮ್ಮ ಅಧಿಕಾರಗಳನ್ನು ಹೇಗೆ ಗಟ್ಟಿ ಮಾಡ್ಕೊಳ್ತಾರೆ ಅಥವಾ ತಮ್ಮ ಆರ್ಥಿಕ ನೀತಿಗಳ ಮೇಲೆ ಹೇಗೆ ನಿಲುವು ತಗೊಳ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇತ್ತೀಚೆಗಂತೂ ಹೆಚ್ಚಿನ ದುರಂತಗಳು ಸಂಭವಿಸೋದಕ್ಕೆ ಆರಂಭ ಆಗಿಬಿಟ್ಟಿದ್ದಾವೆ. ಅದೇ ರೀತಿ ಬಿಗಿ ಭದ್ರತಾ ವಲಯ ಆಗಿರುವಂತಹ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ನಿಲ್ಲಿಸಿದಂತಹ ಕಾರೊಂದರಲ್ಲಿ ಸಂಭವಿಸಿದಂತಹ ಭೀಕರ ಸ್ಫೋಟದಿಂದಾಗಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹಲವರ ದೇಹಗಳಂತೂ ಛಿದ್ರ ಹೋಗಿದ್ದಾವೆ. ಈ ಘಟನೆಯಿಂದ ಇಡೀ ದೆಹಲಿ ಬೆಚ್ಚಿ ಬಿದ್ದಿದ್ದು ಸದ್ಯ ಸುತ್ತಮುತ್ತ ಪ್ರದೇಶಗಳಿಗೆ ಐ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದಿರೋದು ಇವತ್ತು ಸಂಜೆ ಅಂದರೆ ಈ ಸೋಮವಾರ ಸಂಜೆ ಸುಮಾರು 6:55 ನಡೆದಿರುವಂಥದ್ದು. ಈ ಕೆಂಪುಕೋಟೆ ಲಾಲ್ ಕಿಲಾ ಮೆಟ್ರೋ ನಿಲ್ದಾಣ ಗೇಟ್ ಸಂಖ್ಯೆ 1ರ ಚಾಂದನಿ ಚೌಕ್ನ ಲಾಲ್ ಕಿಲಾ ಬಳಿ ನಿಂತಿದ್ದಂತಹ ಕಾರಲ್ಲಿ ಪ್ರಬಲವಾದಂತಹ ಒಂದು ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ತೀವ್ರತೆಯಿಂದಾಗಿ ಹಲವು ದೇಹಗಳು ಗುರುತೇ ಸಿಗದ ರೀತಿ ಆಗೋಗಿದೆ. ಈವರೆಗೆ ಸುಮಾರು 10ಕ್ಕಿಂತ ಹೆಚ್ಚು ಮಂದಿ ಮೃತಪಟ್ಟಿದ್ದು
ಏಳರಿಂದ ಎಂಟರಷ್ಟು ಜನ ಸದ್ಯ ತೀವ್ರವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಸಮೀಪದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಮಂದಿ ಈ ಒಂದು ದುರಂತದಲ್ಲಿ ಮೃತಪಟ್ಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ನೋಡ್ತಿದ್ದಂತಹ ಕಾರ್ ಬಳಿ ನಿಂತಿದ್ದಂತಹ 3ರಿಂದ 4 ವಾಹನಗಳಿಗೂ ಕೂಡ ಆ ಬೆಂಕಿ ವ್ಯಾಪಕಗೊಂಡು ಅದು ಕೂಡ ಬೆಂಕಿ ಹಬ್ಬಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ವಿಚಾರವನ್ನು ಅಗ್ನಿಶಾಮಕ ದಳದವರು ತಿಳಿಸಿದ್ದಾರೆ. ಈ ಮೆಟ್ರೋ ನಿಲ್ದಾಣದ ಸುತ್ತಮುತ್ತ ಸದ್ಯ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ. ಈ ಕಾರು ಸ್ಫೋಟ ತಿಳಿತಿದ್ದಂಗೆ ಸ್ಥಳಕ್ಕೆ ಪೊಲೀಸರಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಇವರೆಲ್ಲ ಬಂದು ಬೆಂಕಿಯನ್ನು ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಸುತ್ತಮುತ್ತ ಪ್ರದೇಶಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ಪ್ರದೇಶವನ್ನು ಸುತ್ತುವರೆದು ಬಂದ್ ಮಾಡಲಾಗಿದೆ. ಸದ್ಯ ಸ್ಫೋಟಕ್ಕೆ ಏನು ಕಾರಣ ಇದೆ, ಅಥವಾ ಯಾರಾದರೂ ಇಂಟೆನ್ಷನಲಿ ಮಾಡಿದಾರಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಅದಾಗಿ ಅದು ಆಗಿರುವಂತಹದ್ದು ಅನ್ನೋದು ಕುರಿತು ಈಗ ತನಿಖೆ ನಡೀತಾ ಇದೆ. ಇನ್ನು ಈ ವಿಚಾರವಾಗಿ ಮುಂದೆ ಏನು ವರದಿ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳಿಗೆ ವಿಶೇಷ ಸವಲತ್ತು ನೀಡುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ನಟ ಧನ್ವೀರ್ ಅವರನ್ನ ಸಿಸಿಬಿ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ರು. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಅಕ್ರಮ ಚಟುವಟಿಕೆಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಲ್ಲಿನ ಕೈದಿಗಳಿಗೆ ವಿಶೇಷ ಸವಲತ್ತು ಕೂಡ ನೀಡಲಾಗ್ತಿದೆ ಎನ್ನುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋವನ್ನ ದರ್ಶನ್ ನಟ ಧನ್ವೀರ್ ಅವರು ಬಿಡುಗಡೆ ಮಾಡಿದ್ದಾರೆ ಎನ್ನುವಂತಹ ಅನುಮಾನದಿಂದಲೇ ಸಿಸಿಬಿ ಪೊಲೀಸರು ಅವರನ್ನು ವಿಚಾರಣೆಗೆ ಕರೆದಿದ್ದಾಗಿತ್ತು. ಅವರ ಬಳಿ ಆದರೆ ಯಾವುದೇ ರೀತಿಯ ವಿಡಿಯೋಗಳು ಕೂಡ ಪತ್ತೆ ಆಗಿಲ್ಲ. ಆದರೂ ಸಹ ಹೆಚ್ಚುವರಿ ತನಿಖೆಗಾಗಿ ಮೊಬೈಲನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ತಪಾಸಣೆಯನ್ನು ಕೂಡ ನಡೆಸಲಾಗ್ತಿದೆ. ಸೊ ಅವರನ್ನು ವಿಚಾರಣೆ ನಡೆಸಿದ ನಂತರ ಕಳಿಸ್ಕೊಟ್ಟಿದ್ದಾರೆ. ವಿಚಾರಣೆಯನ್ನು ಮುಗಿಸಿ ಬಂದಂತಹ ಧನ್ವೀರ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪರೋಕ್ಷವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದರ್ಶನ್ ಜೊತೆಗೆ ನಿಂತಿರುವಂತಹ ಒಂದು ಫೋಟೋವನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿಕೊಂಡಿರುವಂತಹ ಇವರು ಉಸಿರು ಇರುವವರೆಗೆ ಇರ್ತೀನಿ ನಿನ್ನ ಹಿಂದೆ ಎನ್ನುವಂತಹ ಒಂದು ಫೋಟೋವನ್ನು ಹಾಕಿ ಕಾಟೇರ ಸಿನಿಮಾದ ಹಾಡನ್ನು ಸಹ ಹಾಕಿದ್ದಾರೆ. ಸ್ನೇಹಿತರೆ, ಮಂಗಳೂರು ಮೂಲದ ನಿವಾಸಿಯಾಗಿರುವಂತಹ ಭಾರತೀಯ ಉದ್ಯಮಿ ಶಬಾನಾ ಫೈಜಲ್ ಅವರು ಎಡಲ್ ಗಿವ್ ಹುರುನ್ ಇಂಡಿಯಾ ಫಿಲಾಂಥ್ರಫಿ ಲಿಸ್ಟ್ 2025ರಲ್ಲಿ ಭಾರತದ ಟಾಪ್ 10 ಮಹಿಳಾ ದಾನಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 53ನೇ ವಯಸ್ಸಿನಲ್ಲಿ ಅತಿ ಕಿರಿಯ ಮಹಿಳಾ ದಾನಿಯಾಗಿ ಗುರುತಿಸಲ್ಪಟ್ಟಿರುವಂತಹ ಇವರು ತಮ್ಮ ಫೈಜಲ್ ಆ್ಯಂಡ್ ಶಬಾನಾ ಫೌಂಡೇಶನ್ ಮುಖಾಂತರ ಸುಮಾರು 40 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ನೀಡಿದ್ದಾರೆ. ತಮ್ಮ ಸಾಧನೆಯೊಂದಿಗೆ ಶಬಾನಾ ಫೈಜಲ್ ಅವರು ರೋಹಿಣಿ ಲಕೇಣಿ, ಕಿರಣ್ ಮಂಜುದಾರ್ ಶಾ ಹಾಗೆ ಬಿನಾ ಶಾ ಮೊದಲಾದಂತಹ ದೇಶದ ಪ್ರಮುಖ ಮಹಿಳಾ ದಾನಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸಮಾಜಮುಖಿ ಕ್ಷೇತ್ರದಲ್ಲಿ ಮಹಿಳೆಯರ ಪ್ರಭಾವ ದಿನೇ ದಿನೇ ಹೆಚ್ಚುತ್ತಾ ಇರೋದು ಇನ್ನೊಂದು ಪ್ರಮುಖ ಬೆಳವಣಿಗೆಗೆ ಹಾಗೂ ಒಂದು ಮಹತ್ವದ ಕಾರ್ಯಗಳಿಗೆ ಸಾಕ್ಷಿಯಾಗ್ತಾ ಇದೆ. ಸೊ ಸ್ನೇಹಿತರೆ, ಇವತ್ತಿನ ಒಂದಷ್ಟು ಮಾಹಿತಿಯನ್ನು ತಮಗೆ ತಲುಪಿಸುವಂತಹ, ಒಂದಷ್ಟು ಸುದ್ದಿಯನ್ನು ತಲುಪಿಸುವಂತಹ ಕಾರ್ಯವನ್ನು ನಾನು ಕೈಗೊಂಡಿದ್ದೇನೆ. ಸೊ ತಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ನಾನು ಇನ್ನು ಯಾವ ರೀತಿ ಅಪ್ಡೇಟ್ ಆಗ್ಬೋದು, ಇನ್ನು ಯಾವ ರೀತಿ ಮಾಹಿತಿಗಳನ್ನ ನೀಡಬಹುದು ಅಂತ ನಿಮಗನ್ಸುತ್ತೆ ಆ್ಯಂಡ್ ನಿಮಗೆ ಯಾವ ರೀತಿ ಮಾಹಿತಿಗಳು ಬೇಕಾಗುತ್ತೆ ಅನ್ನೋದನ್ನು ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಹೋಗಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಐಹೈ ವಿಷನ್. ಮೇಘನಾ ಯು ಶಂಕರಘಟ್ಟ.